ಹೊದಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ನಮ್ಮ ಆಸ್ತಿ ನಮ್ಮ ಹಕ್ಕು ಹಾಗೂ ಈ ಸ್ವತ್ತು ಆಂದೋಲನ ಫಲಾನುಭವಿಗಳಿಗೆ ವಿತರಣೆ ಕಾರ್ಯಕ್ರಮ ಹಾಗೂ ಪಂಚಾಯಿತಿ ಕಾಂಪೌಂಡ್ ಗುದ್ದಲಿ ಪೂಜೆ ಕಾರ್ಯಕ್ರಮ ಗೌರವಾನ್ವಿತ ಜನಪ್ರಿಯ ಶಾಸಕರು ಜಿಕೆ ವೆಂಕಟ ಶಿವಾರೆಡ್ಡಿರವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ಆರ್ ನಾರಾಯಣಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯ ಚಿಂತಕರು ಸಮಾಜ ಸೇವಕರು ಜನರ ವಿಶ್ವಾಸ ಗಳಿಸಿದ ನಾಯಕ ಅಧ್ಯಕ್ಷರು ಶ್ರೀನಿವಾಸರವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸರ್ವೇಶ್ ರವರು ಹಾಗೂ ಸಹಾಯಕ ನಿರ್ದೇಶಕರು ರಾಮಪ್ಪ, ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಪತ್ ಕುಮಾರ್ ಹಾಗೂ ಗೌರವಾನ್ವಿತ ಪಂಚಾಯಿತಿಯ ಎಲ್ಲ ಸದಸ್ಯರು, ಮುಖಂಡರು, ಹಿರಿಯರು, ಜನಸಾಮಾನ್ಯರು, ನಾಗದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಚೌಡ್ರೆಡ್ಡಿ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವರ್ಗದವರು, ತಾಲೂಕು ಪಂಚಾಯಿತಿ ಡಿಇಒ ಶ್ರೀನಾಥ್ ರವರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಾಸಕರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಪಿಡಿಒ ಪಂಚಾಯಿತಿ ಅಧ್ಯಕ್ಷರು ಸಭೆಯಲ್ಲಿ ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಸಭೆಯಲ್ಲಿ ಗಣ್ಯರಿಗೆ, ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಫಲಾನುಭವಿಗಳಿಗೆ ಈ ಸ್ವತ್ತು ದಾಖಲೆ ವಿತರಣೆ, ವೃದ್ಧರಿಗೆ ಪೆನ್ಷನ್ ಆದೇಶ ಕಾಪಿ ವಿತರಣೆ, ಸಭೆಗೆ ಬಂದಿರುವ ಎಲ್ಲರಿಗೂ ಲಘು ಉಪಹಾರ ಸಿಹಿಯನ್ನು ನೀಡಿದ್ರು. ಹಾಗೂ ಗೌರವಾನ್ವಿತ ಅಧ್ಯಕ್ಷರು ಶ್ರೀನಿವಾಸರವರು ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಹಾಕಿದ್ದೇನೆ ಇವಾಗ 30 ಲಕ್ಷ ಯಾವುದು ಈ ಹಾಸ್ಟೆಲ್ ಮೇನ್ ರೋಡ್ ಹೌದು. ಮತ್ತೆ ತಿಮ್ಮಸಂದ್ರ ಕೆರೆಯನ್ನು ಕೂಡ ನಾನು ಹೆಚ್ಚಿನ ಒಂದು ಮಟ್ಟದಲ್ಲಿ ಇವಾಗ ಕಾಲುವೆಯನ್ನ ರೋಣೂರು ಲಕ್ಷ್ಮೀಪುರ ಆ ಕಡೆ ಆ ಭಾಗದಿಂದ ನೀರು ಬರುವುದಕ್ಕೆ ರೋಣೂರು ಕೆರೆಯಿಂದ ತಿಮ್ಸರ ಕೆರೆಯಿಂದ ಇದು ಶ್ರೀನಿವಾಸಪುರ ಅಮಾನಿ ಕೆರೆ ಅಕ್ಕ ತಂಗಿರೆ ಅನ್ಕೊಂಡಿದ್ದಾರೆ. ಬಹಳ ಸಂತೋಷ. ಇವತ್ತು ಒಂದು ಕಾರ್ಯಕ್ರಮ, ಚಿಕ್ಕ ಕಾರ್ಯಕ್ರಮವಾದರೂ ಒಳ್ಳೆ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಒಳ್ಳೆ ಕಾರ್ಯಕ್ರಮ ತಾವು ಮಾಡಿದ್ದೀರಿ. ಸಂತೋಷ. ಎಲ್ಲರನ್ನು ಕೂಡ ಇದಕ್ಕೆ ಹೆಚ್ಚಿನ ಒಂದು ಶ್ರಮ ಪಟ್ಟಿರುವ ನಮ್ಮ ಅಧ್ಯಕ್ಷರು, ಪಿಡಿಒ ಅವರು, ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸು ಮತ್ತು ಮುಖಂಡರು ಕೂಡ, ಮತ್ತೆ ಇಒ ಅವ್ರನ್ನು ಎಲ್ಲರನ್ನು ಕೂಡ ನಾನು ಅಭಿನಂದಿಸುತ್ತೇನೆ. ಒಳ್ಳೆ ಕಾರ್ಯಕ್ರಮ ಇದು. ನಾನೇ ಹೇಳಿದ್ದೆ ಎಲ್ಲ ತಾಲೂಕಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸಿ ಅಟ್ಲೀಸ್ಟ್ ಜನಕ್ಕೆ ಬಡ ಜನರಿಗೆ ಅನುಕೂಲ ಆಗುತ್ತೆ, ಅವರ ಒಂದು ಅನುಕೂಲಗಳನ್ನು ಪಡೆಯೋದಕ್ಕೆ ಅಂತ ಹೇಳಿದ್ದೆ. ಬಹುಶಃ ಇದು ಎಷ್ಟು ಪಂಚಾಯತಿ ಮಾಡಿದ್ದೀನಿ ಕಡೆ ನಾನು ಪೂರ್ಣ ಮಾಡಿ ಇದೆಲ್ಲ ಸಾರ್ವಜನಿಕ ನಮ್ಮ ಜನರ ಒಂದು ಕಷ್ಟಗಳನ್ನ ನೋಡ್ತೇನೆ. ಮತ್ತೆ ಹಳ್ಳಿಗಳಲ್ಲಿ ಏನು ಕೆಲಸಗಳಿದೆ, ಏನಾಗಬೇಕು, ಯಾಕಂದ್ರೆ ಇದುವರೆಗೂ ಕೂಡ 3 ಕಾಸು ಬಂದಿರಲಿಲ್ಲ, ಇವಾಗಲೂ ಬಂದಿಲ್ಲ. ಇನ್ನ ಕೋರ್ಟ್ಗೆ ಹಾಕಿದ್ದೇನೆ, ಬರುತ್ತೆ ಅಂತ ಒಂದು ನಂಬಿಕೆಯಿಂದ ನಾನು ಇವತ್ತು ದೂರ ಮತ್ತೆ ಇವಾಗಲೇ ಲಿಸ್ಟು ಮಾಡ್ತೇನೆ. ನೀವು ಏನು ಬೇಕು ಹೇಳಿ, ನಿಮ್ಮ ಗ್ರಾಮಗಳಿಗೆ ಏನು ಅನುಕೂಲ ಬೇಕು, ಮೊದಲಿಗೆ ಅನೇಕ ಅನುಕೂಲ ಮಾಡಿದ್ದೇನೆ. ಈಗಾಗಲೇ ಬೇಕಾದಷ್ಟು ಅನುಕೂಲ ಮಾಡಿದ್ದೇನೆ. ಮೇನ್ ರೋಡ್ ಹಾಕಿದ್ದೇನೆ, ಲೈಟ್ ಹಾಕಿದ್ದೇನೆ. ನಾವು ಅವ್ರಿಗೆ ಹೇಳಿದ್ದೆಲ್ಲ ಮಾಡಿದ್ದೇನೆ. ಇಲ್ಲಿ ಲೇಔಟ್ ಎಲ್ಲ ಮಾಡಿದ್ದು ನಾನೇ ಒಂದು ಕಾಲದಲ್ಲಿ. ಬಹುಶಃ ಇವ್ರು ನಿಮ್ಮೆಲ್ಲ ನಿಮ್ಗೆಲ್ಲರೂ ಗೊತ್ತಿಲ್ಲಮ್ಮ, ಗೊತ್ತಿದೆಯಾ? ಇದೆಲ್ಲ ಮಾಡಿದ್ದು ನಾನೇ. ಲೇಔಟ್, ಸೈಟ್ ಡಿಸ್ಟ್ರಿಬ್ಯೂಷನ್ ಬಂದ್ರೆ ಅಂತ ಮೊದಲು ಇಲ್ಲಿ ಪೆಂಡ್ಲಿ ಬಂದ್ರೆ ಗೈಂಡೆಲ್ಲ ಈ ಸುತ್ತು ಪತ್ರಗಳನ್ನ ವಿತರಣಾ ಕಾರ್ಯಕ್ರಮ, ಆಂದೋಲನ ಕಾರ್ಯಕ್ರಮ. ಅವತ್ತು ಆಂದೋಲನ ಕಾರ್ಯಕ್ರಮ ಅಲ್ಲ, ಅವತ್ತು ಉದ್ಘಾಟನೆ ಮಾಡಿದ್ದೆ. ನಾನು ಆಪರೇಷನ್ಗೆ ಹೋಗೋ ದಿವಸ ಮಂತ್ಕಾಲ ಅವತ್ತು ಇದು ಆಂದೋಲನವನ್ನ ಉದ್ಘಾಟನೆ ಮಾಡಿದ್ದೆವು. ಇವತ್ತು ಈ ಸುತ್ತನ್ನ ವಿತರಣಾ ಕಾರ್ಯಕ್ರಮವನ್ನು ಬಹಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವೇಶ್ ಅವರೇ, ಮೇಡಮ್ ಅವರೇ, ಮತ್ತೆ ನಾರಾಯಣಸ್ವಾಮಿ ಅವರೇ, ಮಂಜುನಾಥ ರೆಡ್ಡಿ ಅವರೇ, ನಮ್ಮ ಅಶೋಕ್ ಅವರೇ, ಆರೈರವರೇ, ಮತ್ತೆ ನಾಗರಾಜು, ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರೇ, ಪಿಡಿಒ ಸಂಪತ್ ಅವರೇ, ಮತ್ತೆ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರೇ, ಎಲ್ಲರಿಗೂ ಸಹ ಸರ್ ಇದ್ದಾರೆ. ಎಲ್ಲರಿಗೂ ಹೊಂದಿಸ್ತಾ ಇವತ್ತು ಏನು ಈ ಸೊತ್ತು ನಮ್ಮ ಆಸ್ತಿ ನಮ್ಮ ಹಕ್ಕು ಆಂದೋಲನ ಕಾರ್ಯಕ್ರಮವನ್ನು ನಾವು 3 ತಿಂಗಳೊಳಗೆ ಹಮ್ಮಿಕೊಂಡಿದ್ವಿ.
ಹಮ್ಮಿಕೊಂಡಿದ್ದಾಗ ನಮ್ಮ ಶಾಸಕರು ಬಂದಿದ್ರು, ಇಲ್ಲಪ್ಪ ನೀವು ಇವತ್ತು ಹಮ್ಮಿಕೊಳ್ತಾ ಇದ್ದೀರೋ ಅದನ್ನ ನೀವು ನಾನೇ ಬಂದು ವಿತರಣೆ ಮಾಡಬೇಕು, ನೀವು ಆದಷ್ಟು ಅದನ್ನ ಬೇಗ ಮುಗಿಸ್ಕೊಡ್ಬೇಕು ಅಂತ ಹೇಳಿದರು. ಈ ಒಂದು ಈ ಸ್ವತ್ತು ಆಂದೋಲನ ಕಾರ್ಯಕ್ರಮದಲ್ಲಿ ನಮಗೆ ಮುಖ್ಯವಾಗಿ ನಾನು ಮೊದಲು ಅಭಿನಂದಿಸೋದು ನಮ್ಮ ಒಂದು ಸಿಬ್ಬಂದಿಯನ್ನ. ಯಾಕೆಂದ್ರೆ ನಮ್ಮ ಪಂಚಾಯತಿ ಸಿಬ್ಬಂದಿ ಪಿಡಿಒ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ನಮ್ಮ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಸಲ್ಲಬೇಕಾಗುತ್ತೆ. ಯಾಕೆಂದ್ರೆ ಒಂದು ತಿಂಗಳು ಅವರು ಅನೌನ್ಸ್ ಮಾಡಿ ಎಲ್ಲ ಕಡೆ ಓಡಾಡಿ ಕಷ್ಟಪಟ್ಟು ದಾಖಲೆಗಳನ್ನೆಲ್ಲ ಕ್ರೋಢೀಕರಿಸಿ ಇವತ್ತು ಈ ಇವತ್ತು ಈ ಹಂತಕ್ಕೆ ತಂದುಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನನ್ಗೆ ಇದು 45 ದಿವಸ ಇರಬೇಕಾಗಿತ್ತು. ಸಕಾಲದಲ್ಲಿ 45 ದಿನ ಒಳಗಡೆ ಸೇವೆಯನ್ನು ಕೊಡಬೇಕಾಗಿತ್ತು. ಇವತ್ತು ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಉತ್ತಮವಾದ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ತಾವೇ ಅರ್ಜಿಯನ್ನು ಹಾಕಿ 15 ದಿನ ಒಳಗಡೆ ತಮ್ಮ ಈ ಸ್ವತ್ತು ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿದ್ರೆ ಆಟೋಮೆಟಿಕ್ ಆಗಿ 15 ದಿನಕ್ಕೆ ನಿಮ್ಗೆ ಈ ಸ್ವತ್ತು ಸಿಗುವಂತ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಒಂದು 5-6 ಜನ ಬಂದು ಸಾರ್ವಜನಿಕರು ಕೇಳಿದ್ರು, ನಮ್ದು ಸರ್ವೆ ನಂಬರ್ಗಳಲ್ಲಿದೆ 11B ಮಾಡ್ತಾ ಇಲ್ಲ ಅಂತೇಳಿ. ಅದಕ್ಕೂ ಸಹ ಸರ್ಕಾರ 199B and C ಅಂತ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅದು ಸಹ 11B ಕೊಡಬೇಕಾದ್ರೆ ಈಗಾಗಲೇ ಪಂಚತಂತ್ರದಲ್ಲಿ ಏನು PID ನಂಬರ್ ಜನರೇಟ್ ಆಗಿತ್ತು, ಮೊದಲೇ ಸೃಜನೆ ಆಗಿತ್ತು, ಅಂತ ಸ್ವತ್ತುಗಳಿಗೆ ಮಾತ್ರ ಕೊಡಕ್ಕೆ ಅವಕಾಶ ಇದೆ. ಒಂದು ವೇಳೆ ಎಲ್ಲಾ ದಾಖಲಾತಿಗಳು ಕರೆಕ್ಟ್ ಆಗಿದ್ದು ಅಲ್ಲಿ ಆನ್ಲೈನ್ ಅಲ್ಲಿ ಇಲ್ಲ ಅಂದ್ರೆ ಅದಕ್ಕೆ ಮಾನ್ಯ CO ಅವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿಕೊಂಡು ತಾವು ಅದರಲ್ಲೂ ಸಹ ಸೇರ್ಪಡೆ ಮಾಡಿ ತಗೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಸಿಟಿಜನ್ ಪೋರ್ಟಲ್ ಹಾಕ್ತಾರೆ, ಅದಾದ್ಮೇಲೆ SBI ಲಾಗಿನ್ ಬರ್ತದೆ, PDO ಲಾಗಿನ್ ಬರ್ತದೆ, ಮತ್ತೆ EO ಲಾಗಿನ್ ಹೋಗ್ತದೆ, ಮತ್ತೆ PDO ಲಾಗಿನ್ ಬರ್ತದೆ. ಅದ್ರ ಜೊತೆಗೆ ಒಂದ್ ಏನ್ ಮಾಡಿದ್ದಾರೆ, ಪ್ರೆಸಿಡೆಂಟ್ ಲಾಗಿನ್ ಅನ್ನ ಕೊಟ್ಟಿದ್ದಾರೆ. ಹಿಂದೆ ಇದ್ರಲ್ಲಿ ಸೆಕ್ರೆಟರಿ ಆದ್ಮೇಲೆ ಈಗ PDO ಬರ್ತದೆ, PDO ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. ಮತ್ತೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯನ್ನ ತಗೋಬೇಕಾಗಿತ್ತು ಮೊದಲು. ಅಂದ್ರೆ ತಿಂಗಳಿಗೊಂದು ಸಾಮಾನ್ಯ ಸಭೆ ಮಾಡಬೇಕಾಗಿದೆ, ಅದರಲ್ಲಿ ಅನುಮೋದನೆ ತಗೊಂಡು ಈ ಸ್ವತ್ತು ಕೊಡಬೇಕಾಗಿತ್ತು. ಇವತ್ತು ಅದನ್ನ ತೆಗೆದಿದ್ದಾರೆ, ಸರಳೀಕೃತ ಮಾಡಿದ್ದಾರೆ. ಅದೇ ಅಧಿಕಾರನ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. ಪ್ರೆಸಿಡೆಂಟ್ಗೂ ಸಹ ಲಾಗಿನ್ ಇದೆ. ಈಗ PDO ಆದ್ಮೇಲೆ ಪ್ರೆಸಿಡೆಂಟ್ ಆದ್ಮೇಲೆ EO ಮತ್ತೆ PDO ಅವರು ಪ್ರಿಂಟ್ ಕೊಡೋ ಅಂತದ್ದು. ಮತ್ತೆ ಪ್ರಿಂಟ್ ಕೂಡ ಸಿಟಿಜನ್ ಲಾಸ್ಟ್ಗೆ ಫೈನಲ್ ಇವರು ಅಪ್ರೂವ್ ಕೊಟ್ಬಿಟ್ರೆ ಅವರು ತಗೋಬಹುದು. ಶಿವರೆಡ್ಡಿ ಸಾಹೇಬ್ರೆ, ನಮ್ಮ ಸ್ನೇಹಿತರಾದಂತಹ ತೂಪಲ್ಲಿ ದಾಣಸಮ್ಮನವರೇ, ಮಂಜುನಾಥ್ ರೆಡ್ಡಿ ಅವರೇ, AW ಅವರು ಸುನೀತಾ ಮೇಡಮ್ ಅವರೇ, ಹಾಗೂ ಎಲ್ಲ ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರೇ, PDO ಅವರೇ, ಗೌರವಾನ್ವಿತ ಅಧ್ಯಕ್ಷರೇ, ಇವತ್ತು ಸುಮಾರು 1.5 ತಿಂಗಳ ಹಿಂದೆ ಇಲ್ಲಿ ಈ ಸ್ವತ್ತು ಆಂದೋಲನ ಮಾಡ್ಬೇಕಂತೇಳಿ ಗೌರವಾನ್ವಿತ ಅಧ್ಯಕ್ಷರು ಮತ್ತೆ PDO ಅವರು ನನ್ನ ಬಳಿ ಬಂದಾಗ ಖಂಡಿತ ಇದೊಂದು ಉತ್ತಮವಾದ ಕೆಲಸ ಪ್ರಾರಂಭಿಸಿ ಅಂತ ಹೇಳಿದ್ವಿ. ಆಗ ಮೊದಲು ಶಾಸಕರ ಹತ್ರ ಚರ್ಚೆ ಮಾಡಿ ಬದೇಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಅಲ್ಲಿ ಪ್ರಾರಂಭಿಸಕ್ಕೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ಅದಾದ ನಂತರ ಚಲ್ಗನಹಳ್ಳಿ ಪಂಚಾಯತಿ ಸಹ ನಾವು ಏಪ್ರಿಲ್ದಲ್ಲಿ ಮಾಡಿದ್ವಿ. ಇದೇ ರೀತಿ ಎಲ್ಲ ಉಳಿದ 23 ಪಂಚಾಯಿತಿಗಳಲ್ಲೂ ಸಹ ಇದೇ ರೀತಿ ಮಾಡ್ಬೇಕಂತ ಗೌರವಾನ್ವಿತ ಶಾಸಕರು ನಿರ್ದೇಶನ ಕೊಟ್ಟರು. ಈಗ ಡಿಸೆಂಬರ್ 1ರಿಂದ ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ. ಸರ್ಕಾರ ಇದೊಂದು ಈ ಸ್ವತ್ತು ಆಂದೋಲನ ಅಂತೇಳಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪ್ರಚುರಪಡಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮ ಸರ್ಕಾರ ತೆಗೆದುಕೊಂಡಿದೆ. ಆ ಒಂದು ಸರ್ಕಾರದ ಆದೇಶವನ್ನು ಪಾಲಿಸಿ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಅವರ ಆಸ್ತಿಗಳಿಗೆ ಅವರವರಿಗೆ ಹಕ್ಕು ಕೊಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಈಗ ಇದು ಅನುಕೂಲ ಆಗತ್ತೆ. ಇದೇ ರೀತಿ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಕಾರ್ಯಪ್ರವೃತ್ತರಾದರೆ ಎಲ್ಲ ಸಾರ್ವಜನಿಕರಿಗೆ, ಬಡವರಿಗೆ, ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಇದು ಈ ಸ್ವತ್ತು ಸಿಕ್ಕಿದ್ರೆ ಮಾತ್ರ. ಈಗ ಅಕಸ್ಮಾತ್ ಕಷ್ಟ ಇರೋರು ಲೋನ್ಗೆ ಇರಬೇಕಾದ್ರೆ ಈ ಸ್ವತ್ತು ಇಲ್ಲದೆ ಇದ್ರೆ ಆಗೋದಿಲ್ಲ. ಕರೆಂಟ್ ಕೂಡ ಈ ಸ್ವತ್ತು ಇಲ್ಲದೆ ಇದ್ರೆ ಆಗೋದಿಲ್ಲ. ಈ ಕರೆಂಟ್ ಕೂಡ ತುಂಬಾ ಕಾನೂನುಗಳು ಮಾಡಿಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ, ಯಾವುದೋ ಬಿಲ್ಡಿಂಗ್ ಬಿದ್ದೋಯ್ತು ಅಂತ ದೇಶದಲ್ಲೆಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ನಾಯಕರು, ಜನಪ್ರಿಯ ಶಾಸಕರಾದಂಥ ಶಿವರೆಡ್ಡಿಯಣ್ಣವರೇ, ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಪರೇಶ್ ಗೌಡ್ರವರೇ,
KW ಮೇಡಮ್ ಅವರೇ, ರೆಡ್ಡಿ ಅವರೇ, ಮತ್ತೊಬ್ಬರವರೇ ನಮ್ಮ RI ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಅವರೇ, ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ, ಫಲಾನುಭವಿಗಳೇ, ಪತ್ರಕರ್ತರಿದ್ದಾರೆ. ಈ ದಿವಸ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಂಪತ್ ಕುಮಾರ್ ಅವರು ಒಳ್ಳೆ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಇದೇ ರೀತಿ ಹಿಂದೆ ಕೂಡ ಈ ಸತ್ತು ಆಂದೋಲನ ಇಟ್ಟಿದ್ರು, ಮತ್ತೆ ಮೆಡಿಕಲ್ ಕ್ಯಾಂಪ್ ಕೂಡ ಇಟ್ಟಿದ್ರು. ಆದರೆ ಈ ಸತ್ತು ಓದಿಸಿ ಇಲ್ಲದೆ ಸರ್ಟಿಫಿಕೇಟ್ ಇಲ್ಲದೆ ಇದ್ರೆ ಕರೆಂಟ್ ಕೊಡೋದಿಲ್ಲ. ಈಗೇನೋ ಸಡಿಲಿಕೆ ಮಾಡಿ 30-40ಕ್ಕೆ ಒಂದು ಸ್ವಲ್ಪ ಸಡಿಲಿಕೆ ಕೊಟ್ಟಿದ್ದಾರೆ. ಅದರ ಮುಖಾಂತರ ಕರೆಂಟ್ ಕೊಡ್ತಾ ಇದ್ದಾರೆ. ಅದನ್ನು ಸಾರ್ವಜನಿಕರು ಉಪಯೋಗಿಸ್ಕೊಡ್ತಾ ಇದ್ದಾರೆ. ನೋಡಿ ಬಂಧುಗಳೇ, ಈಗ ಸರ್ಕಾರ ಎಲ್ಲ ಗ್ರಾಮೀಣ ಭಾಗದಲ್ಲಿ ಎಲ್ಲ ಬಡವರು, ರೈತರು ಎಲ್ರಿಗೂ ಕೂಡ ಅನುಕೂಲವಾಗೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸದೆ, ಅವರ ಒಂದು ಆರ್ಥಿಕ ಒಂದು ಶಕ್ತಿ ಬಲವರ್ಧನೆ ಆಗೋದಕ್ಕೆ, ಅವರ ಎಲ್ಲ ರೀತಿಯಲ್ಲೂ ಕೂಡ ಸಮಾಜದಲ್ಲಿ ಮುಂದುವರಿಯೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಅದರಿಂದ ಅಂತಹ ಕಾರ್ಯಕ್ರಮಗಳಲ್ಲಿ ಇದು ಒಂದು ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮವನ್ನು ಈ ಪಂಚಾಯಿತಿಯಲ್ಲಿ ಏರ್ಪಡಿಸಿದ್ದಾರೆ ಶ್ರೀನಿವಾಸ ರೆಡ್ಡಿ ಅವರ ಮುಖಾಂತರ. ನೋಡಿ, ಎಷ್ಟು ಅನುಕೂಲ ಇದೆ ಅಷ್ಟೇ ಅನಾನುಕೂಲನೂ ಕೆಲಸದಲ್ಲಿ ಇರ್ತದೆ. ದಯವಿಟ್ಟು ಈ ಸತ್ ಸಿಕ್ಕಿದೆ ಅಂತ ಎಲ್ಲರೂ ಹೋಗಿ ಬ್ಯಾಂಕಲ್ಲಿ ಲೋನ್ ತಗೋಬಿಟ್ಟು ಕೆಲವರು ಆ ದುಡ್ಡನ್ನ ವೇಸ್ಟ್ ಮಾಡಿಬಿಡ್ತಾರೆ. ಅದು ತಾವು ಇದ್ದೀರಿ, ನೀವು ಅದನ್ನು ಸದುಪಯೋಗ ಪಡಿಸ್ಬೇಕು. ಈಗ ಯಾಕೆ ಅಂತಂದ್ರೆ ದಯವಿಟ್ಟು ಶಾಸಕರಿದ್ದಾರೆ, ನಮ್ಮ ಈ ಸಿಕ್ಕಾಪಟ್ಟೆ ಬಾರ್ಗಳು ಕೊಟ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಗೇಟ್ಗಳಲ್ಲೆಲ್ಲ ಒಂದು ಬಾರು ಅಂಗಡಿಗಳೆಲ್ಲ ಇದೆ. ಈ ದುಡ್ಡನ್ನ ತಗೊಂಡೋಗಿ ಅವರು ವೇಸ್ಟ್ ಮಾಡಿದಿರಾ ಒಂದು ನಾವು ಏನಾದರೂ ಬದಲಾವಣೆಯನ್ನ ತರಬಹುದು ಅಂತ ಹೇಳ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಇನ್ನೂ ಸುಮಾರು ವಿಷಯಗಳನ್ನು ಚರ್ಚೆ ಮಾಡ್ಬೋದು. ಟೈಮ್ ಆಗಿರೋದ್ರಿಂದ ಮಾನ್ಯ ಶಾಸಕರ ಅಪ್ಪಣೆ ಮೇರೆಗೆ ನನ್ನ 2 ಮಾತುಗಳನ್ನು ಮುಗಿಸ್ತಾ ಬೇಕಾಗಿತ್ತು. ಯಾರಾದ್ರ ಬಗ್ಗೆ ಅದೇನೋ ಏನ್ ಮಾಡ್ತಾರೋ ಇಲ್ವೋ, ಹೆಂಗೋ ಏನೋ ಎತ್ತೋ ಮಾಡ್ತಾರೋ ಮಾಡಲ್ವೋ ಅನ್ನೋ ಒಂದು ನಿಟ್ಟಿನಲ್ಲಿ ಯಾರಾದ್ರೂ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡಿಲ್ಲ. ಇರೋದ್ರಲ್ಲಿ ತೃಪ್ತಿ ಆಗಿದೆ, ತೃಪ್ತಿ ಆಗಿಲ್ಲ. ಎರಡು ನನಗೆ ಇದೆ. ಇದು ಖಂಡಿತ ಇನ್ನು ಮುಂದೆ ಇನ್ನೂ ಸ್ವಲ್ಪ ದಿನ ನನ್ನ ಟೈಮ್ ಇದೆ. ಆದಷ್ಟು ನಮ್ಮ ಪಂಚಾಯಿತಿಯ ನಮ್ಮ ಸಿಬ್ಬಂದಿ ಜೊತೆ ಕೂಡಿ ನಾವು ಇನ್ನು ಏನೇನು ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಕಾಂಪೌಂಡ್ಗೆ ಮಾನ್ಯ ಗೌರವಾನ್ವಿತ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ. ಜೊತೆಗೆ ಉಗ್ರಾಣ ಕೂಡ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಲು ಹಾಗೂ ಫಲಾನುಭವಿಗಳಿಗೆ ಏನು ಇವತ್ತು ಒಂದು ಈ ಖಾತಾ ಮತ್ತು ಮಾಸಾಸನ ಮಂಜೂರಾತಿ ಪತ್ರ ವಿತರಣೆಗೆ ಆಗಮಿಸಿರ್ತಕ್ಕಂಥ MSILನ ಮಾಜಿ ಅಧ್ಯಕ್ಷರು, ಕೋಲಾರ ಜಿಲ್ಲಾ JDSನ ಜಿಲ್ಲಾಧ್ಯಕ್ಷರು ಹಾಗೂ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಗೌರವಾನ್ವಿತ GK ವೆಂಕಟೇಶ್ವರ ರೆಡ್ಡಿ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸಾಧನೆಗೆ ನೀ ಕಾರಣ, ನೀನೇಳು ಲೋಕದ ಅಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ, ನಿನ್ನೊಡನೆ ಭಾಗದ ಒಂದು ಕಿರಣ ನೀಡಿದರೆ ಹಾಗೂ ಉಗ್ರಾಣಕ್ಕೆ ಭೂಮಿ ಪೂಜೆ ಈ 3 ಕಾರ್ಯಕ್ರಮ ಏಕಕಾಲಕ್ಕೆ ಇವತ್ತು ನಮ್ಮ ಮೊದಲೇ ಗ್ರಾಮ ಪಂಚಾಯತ್ ಹಮ್ಮಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ದೇವರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದು ವಾಡಿಕೆಯಾಗಿದೆ. ಹಾಗಾಗಿ ಉತ್ತಮವಾಗಿ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ನಡೆಸಿಕೊಂಡಿರುವುದನ್ನು ವೆಂಕಟರಮಣವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ.